ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಕೊಚ್ಚಿಕೊಂಡವರೇ ಕ್ವಾರ್ಟರ್ ಕುಡಿದು ಮಲಗಿದವರಂತ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಓಣನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗ್ತಾ ಇದೆ. ಬಹುತೇಕ ರಾಜಕೀಯ ನಾಯಕರು ವಾಸ ಮಾಡ್ತಕ್ಕಂಥ ಸದಾಶಿವನಗರದಲ್ಲೇ ಚರಂಡಿಗಳು ತುಂಬಿ ಹರಿತಾ ಇವೆ. ಇನ್ನು ಖರ್ಗೆ ನಿವಾಸದ ಸಮೀಪವೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯ ಸಮೀಪವೇ ಮರ ಧರೆಗೆ ಉರುಳಿ ಬಿಟ್ಟಿದೆ. ಸಮರ್ಪಕ ರಸ್ತೆಗಳ ನಿರ್ವಹಣೆ ಬಗ್ಗೆ ವರುಣನೇ ರಾಜಕೀಯ ನಾಯಕರಿಗೆ ತಿವಿದಂತಾಗಿಬಿಟ್ಟಿದೆ. ಇನ್ನಾದರೂ ಕೂಡ ನಮ್ಮ ರಾಜಕೀಯ ನಾಯಕರು ಪಾಠ ಕಲಿತಾರೋ ಇಲ್ವೋ ಗೊತ್ತಿಲ್ಲ. ಬಡವ ಶ್ರೀಮಂತ ಅನ್ನೋದು ಎಲ್ಲರ ಮನೆಗಳಿಗೆ ನುಗ್ತಾ ಇರೋ ಪ್ರವಾಹದ ನೀರು ಬೆಂಗಳೂರು ಜನರನ್ನು ಹೈರಾಣಾಗಿಸಿಬಿಟ್ಟಿದೆ. ಇದು ರಾಜಕೀಯ ನಾಯಕರಿಗೂ ಕೂಡ ತಟ್ಟಿದರೆ ಅದಾದ ಮೇಲಾದರೂ ಜನರ ಸಂಕಷ್ಟಗಳವ್ರಿಗೆ ಅರ್ಥವಾಗುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿಯೇ ಸದಾಶಿವನಗರದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾನೊಂದು ಎಕ್ಸಾಂಪಲಾಗಿ ಹೇಳ್ತಾ ಇರೋದು. ಘಟಾನುಘಟಿ ರಾಜಕಾರಣಿಗಳು ಶ್ರೀಮಂತರು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಮರ ಧರೆಗುರುಳಿ ಅಲ್ಲಿರ್ತಕ್ಕಂಥ ಕಾರು ಕೂಡ ಜಖಮ್ಮಾಗಿರೋ ದೃಶ್ಯಗಳನ್ನು ನೋಡಿದ್ರೆ ಬೆಂಗಳೂರಲ್ಲಿ ಯಾವ ಜಾಗ ಕೂಡ ಸೇಫ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ಇನ್ನು ಈ ಮರವನ್ನು BBMP ಯಾಕೆ ಇಲ್ಲಿಯವರೆಗೂ ಕೂಡ ಗಮನಿಸಿರಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನು ಪ್ರಾಣಾಪಾಯ ಉಂಟು ಮಾಡುವ ಮರಗಳ ಬಗ್ಗೆ BBMP ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಮುಂದಾದರೂ ಕಾಂಗ್ರೆಸ್ನ ಆಡಳಿತಾರೂಢ ಕಾಂಗ್ರೆಸ್ನ ಒಬ್ಬ AICC ಅಧ್ಯಕ್ಷರ ಮನೆಯ ಸಮೀಪದಲ್ಲಿ ಸಂಭವಿಸಿರ್ತಕ್ಕಂಥ ಘಟನೆ ಅವರಿಗೊಂದು ಎಚ್ಚರಿಕೆ ಪಾಠವಾಗಾದರೂ ಪರಿಣಮಿಸಲಿ ಅಂತ ನಾನು ಭಾವಿಸ್ತೀನಿ. ಒಂದು ಕಡೆ ದುರಾಸೆಯ ರಾಜಕಾರಣಿಗಳು ಹಾಗೂ BBMP ಮಹಾ ಎಡವಟ್ಟಿನಿಂದಾಗಿ ಇವತ್ತು ಕಣ್ಮರೆಯಾಗಿರ್ತಕ್ಕಂಥ ಬೆಂಗಳೂರಿನ ಕೆರೆಗಳು ಇವತ್ತಿನ ಈ ದುರಂತಕ್ಕೆ ಕಾರಣವಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲ ಉದ್ಯೋಗಿಗಳು ಜನಸಾಮಾನ್ಯರು ಬೋಟ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುವ ಹುಮ್ಮಸ್ನಲ್ಲಿದ್ದಿದೆಯಲ್ಲ, ಅದು ಮಾತ್ರ ದೊಡ್ಡ ತಮಾಷೆಯ ಸಂಗತಿ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಅತ್ತೆಗೆ ಹರಬೆ ಚಿಂತೆ ಆದರೆ ಮಗಳಿಗೆ ಇನ್ನೇನೋ ಚಿಂತೆ ಅನ್ನುವಂತೆ ಈ ನಮ್ಮ ರಾಜಕಾರಣಿಗಳು ಮಾಡಿರೋ ಅಲ್ಪ ಸ್ವಲ್ಪ ಸಾಧನೆಯನ್ನೇ ಕೊಚ್ಕೊಳ್ತಕ್ಕಂಥ ಉಮೇದ್ನಲ್ಲಿದ್ದಾರೆ. ಇವ್ರಿಗೆ ಇದೇ ಚಿಂತೆ. ಇಡೀ ರಾಜ್ಯ ಮಳೆಯಿಂದ ಹೈರಾಣಾಗ್ತಾ ಇದ್ದಾರೆ, ರಾಜ್ಯದಲ್ಲಿ ಜನಸಾಮಾನ್ಯರು. ಇಂತಹ ಸಂದರ್ಭದಲ್ಲಿ ಈ ಸಮಾರಂಭವನ್ನು ಪೋಸ್ಟ್ ಮಾಡುವ ಗೋಜಿಗೂ ಕೂಡ ಹೋಗದೆ ತಮ್ಮ ಸಾಧನೆಗಳನ್ನೇ ಕೊಚ್ಚಿಕೊಳ್ಳುವ ಉತ್ಸಾಹದಲ್ಲೂ ಕೂಡ ನಮ್ಮ ರಾಜಕಾರಣಿಗಳು ಇದ್ದಿದೆಯಲ್ಲ, ಅದು ದುರದೃಷ್ಟಕರ ಸಂಗತಿ. ಸ್ನೇಹಿತರೆ, ಕರ್ನಾಟಕದ 18ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರ ವರ್ಣಾರ್ಭಟ ಮುಂದುವರಿತಾ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ, ಒಂದು ಮಾಹಿತಿಯನ್ನು ಕೂಡ ನೀಡಿದೆ. ಮೇ 24, 2025 ಕೂಡ ಇದೇ ರೀತಿಯಾದಂಥ ಭಾರೀ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆ ಕೊಟ್ಟುಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ನಮ್ಮ ರಾಜಕಾರಣಿಗಳನ್ನು ನೆಚ್ಚಿಕೊಳ್ಳದೆ ತಾವು ತಮ್ಮ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನೋ ಒಂದು ಸಲಹೆ ಅಷ್ಟೆ. ಮ್ಯಾನ್ ಹೋಲ್ಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ, ನೀರು ನಿಂತಿರೋ ರಸ್ತೆಗಳಲ್ಲಿ ಯಾವುದೇ ಸಾಹಸವನ್ನು ಮಾಡಿ ವಾಹನಗಳನ್ನು ಚಲಾಯಿಸಬೇಡಿ. ಸಮರ್ಪಕ ರಸ್ತೆಗಳನ್ನು ಅವಲಂಬಿಸಿರಿ. ಅನಗತ್ಯವಾದಂಥ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ. ನಿಮ್ಮನ್ನು ನೆಚ್ಚಿಕೊಂಡು ಕುಟುಂಬಗಳು ಇರ್ತಕ್ಕಂಥ ಫ್ಯಾಮಿಲಿಗಳನ್ನು ನೆನಪು ಮಾಡಿಕೊಂಡು ನಮ್ಮ ಸರ್ಕಾರಗಳ ಈ ಸಾಧನೆಗಳ ಬಗ್ಗೆ ಚೀಮಾರಿ ಹಾಕ್ತಾ ನಿಧಾನವಾಗಿ ಮನೆ ಸೇರಿಕೊಳ್ಳಿ ಅನ್ನೋದಷ್ಟೇ ಒಂದು ಸಲಹೆ. ರಸ್ತೆ ಪಕ್ಕದಲ್ಲಿ ಧರೆಗುಳಿರಿದಂಥ ಮರಗಳ ಬಳಿ ಇರತಕ್ಕಂಥ ವಿದ್ಯುತ್ ತಂತಿಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಿ. ಸಿನಿಮಾ ಹೀರೋ ಆಗುವ ಧಾವಂತವೂ ಕೂಡ ಬೇಡ. ಮರಗಳನ್ನು ಹೆಚ್ಚಾಗಿ ಆಶ್ರಯ ಬಯಸೋದು ಕೂಡ ಮಳೆ ಬರ್ತಕ್ಕಂಥ ಸಮಯದಲ್ಲಿ ಬೇಡ. ಈ ಮರಗಳ ಬಗ್ಗೆಯೂ ಹುಷಾರಾಗಿರಬೇಕು. ಒಳಚರಂಡಿಗಳು ಉಕ್ಕು ಹರಿತಾ ಇವೆ. ರಸ್ತೆ ವಿಭಜಕಗಳಲ್ಲಾಗಿರ್ಬೋದು, ರಸ್ತೆಯ ಇಕ್ಕೆಲಗಳಲ್ಲಾಗಿರ್ಬೋದು, ಸ್ವಲ್ಪ ಕೈಜಾರಿ ಹೋದರೂ ಕೂಡ ನೀವು ಕೊಚ್ಚಿ ಹೋಗೋದು ಗ್ಯಾರಂಟಿ. ಸ್ನೇಹಿತರೆ, ಅದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಸಲಹೆಗಳನ್ನು ನೀಡೋ ಕೆಲಸ. ರಾಜ್ಯ ಆಡಳಿತಾರೂಢ ಸರ್ಕಾರ ಅಧಿಕಾರಕ್ಕೇರಿ 2 ವರ್ಷ ಕಳೆದ್ರೂ ಒಂದೇ ಒಂದು ಅಭಿವೃದ್ಧಿ ಯೋಜನೆ ಜಾರಿ ಮಾಡದೆ, ಯಾವುದೇ ಆಶ್ವಾಸನೆಗಳನ್ನು ಈಡೇರಿಸದೆ, ನಿತ್ಯವೂ ಕೂಡ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಎಳಿತ ರಾಜ್ಯ ಸರ್ಕಾರ ಮಳೆಯಿಂದ ಸಂಕಷ್ಟದಲ್ಲಿರ್ತಕ್ಕಂಥ ಜನರ ಕಷ್ಟವನ್ನು ಆಲಿಸುವ ಬದಲು ಆಡಂಬರದ ಜಾಹೀರಾತುಗಳನ್ನು ಹಾಕ್ಕೊಳ್ಳೋದು, ಸಾಧನಾ ಸಮಾವೇಶದ ಮುಖಾಂತರ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇರೋದು, ಜನ ವಿರೋಧಿ ನಡೆಯಲ್ಲದೆ ಇದು ಬೇರೇನೋ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೊಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದಂಥ ಇದೇ ಬೆಂಗಳೂರು ಉಸ್ತುವಾರಿ ಹೊತ್ತಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಕೂಡ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗದೆ ಬೆಂಗಳೂರು ಜನರಿಗೆ ನಿತ್ಯ ನರಕವನ್ನು ಉಣಬಡಿಸ್ತಾ ಇದ್ದಾರೆ ಅನ್ಬೋದು. ಸ್ನೇಹಿತರೆ, ಇನ್ನಾದರೂ ಕೂಡ ಸಂಕಷ್ಟಿತ ಜನರ ಸಮಸ್ಯೆಗಳನ್ನು ಆಲಿಸುವ ನಿಟ್ಟಿನಲ್ಲಿ
ಈ ನಮ್ಮ ಕರ್ನಾಟಕ ಸರ್ಕಾರ ದಪ್ಪ ಚರ್ಮದ ಭ್ರಷ್ಟ ಸರ್ಕಾರ ಅಂತ ಹೇಳ್ಬೋದು. ಅವರಿಗೆ ಇದು ಯಾವುದು ಕೂಡ ಆಲಿಸೋದು ಇಲ್ಲ, ಅವರು ಕೇಳೋದಿಲ್ಲ, ಅವರಿಗೆ ಇದು ಟಚ್ ಆಗೋದು ಕೂಡ ಇಲ್ಲ. ಇಂಥ ಸರ್ಕಾರ ಸ್ವಲ್ಪ ಜನರ ಆಶಯಗಳನ್ನು ಆಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದಷ್ಟೇ ನಮ್ಮೆಲ್ಲರ ಆಶಯ. ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅನ್ನೋದನ್ನ ನಾನು ಗಮನ ಹರಿಸ್ಬೇಕು. ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ. ಎಸ್ಪೆಷಲಿ ಬೆಂಗಳೂರು ಯಾವ ರೀತಿಯಾಗಿ ಆಗೋಗ್ಬಿಟ್ಟಿದೆ ಅಂದರೆ, ಈ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಸೃಷ್ಟಿಯಾಗಿರೋದು, ರಸ್ತೆ ನದಿ ಅಂತ ಆಗಿಬಿಟ್ಟಿರೋದು. ಪ್ರತಿನಿತ್ಯ ಈ ಮಳೆಯ ಪರಿಣಾಮವಾಗಿ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಂತಿರ್ತಕ್ಕಂಥ ಮಳೆ ನೀರನ್ನು ತೆರವುಗೊಳಿಸೋದೇ ಒಂದು ದೊಡ್ಡ ಹರಸಾಹಸವಾಗಿಬಿಟ್ಟಿದೆ. ಪಂಪಿಂಗ್ ಮುಖಾಂತರವಾಗಿ ನೀರನ್ನು ತೆರವು ಮಾಡ್ತಾ ಇದ್ದಾರೆ. ಇನ್ನು ಪಕ್ಕದಲ್ಲಿ ಇರ್ತಕ್ಕಂಥ ರಾಜಕಾಲುವೆಯ ಹೂಳು ತುಂಬಿದ ಕಾರಣ ನೀರು ಸರಾಗವಾಗಿ ಹರಿಲಿಕ್ಕೆ ಸಾಧ್ಯವಾಗ್ತಲ್ಲ. ಇನ್ನೇನು ಮಳೆ ಮುಂಗಾರು ಆಗಮಿಸ್ತಾ ಇದೆ ಅಂದಾಗ ಈ ರಾಜಕಾಲುವೆಗಳ ಬಗ್ಗೆ ಸರ್ಕಾರ ಒಂದಿಷ್ಟು ಗಮನ ಹರಿಸಿಬಿಟ್ರೆ, ಸಮರ್ಪಕವಾದಂಥ ಚರಂಡಿಗಳ ವ್ಯವಸ್ಥೆ ಮಾಡಿಬಿಟ್ರೆ ಈ ಥರದ ಅನಾಹುತ ಸಂಭವಿಸೋದೇ ಇಲ್ಲ. ನೀವು ಇಡೀ ಬೆಂಗಳೂರನ್ನು ಸರಿಯಾಗಿ ನೋಡಿಬಿಟ್ರೆ ಎಲ್ಲೂ ಕೂಡ ನಿಮಗೆ ನ್ಯಾಚುರಲ್ ಮಣ್ಣಿನ ನೆಲಗಳೇ ಕಾಣಸಿಗೋದಿಲ್ಲ. ಹಾಗಾಗಿ ನೀರು ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ, ಎಲ್ಲ ಕಡೆ ಹರಿಲಿಕ್ಕೆ ಶುರು ಮಾಡುತ್ತೆ. ಇನ್ನು ಇರ್ತಕ್ಕಂಥ ಕೆರೆಗಳನ್ನು ನುಂಗಿ ಹಾಕಿರ್ತಕ್ಕಂಥ BBMP ಇದೆಲ್ಲವೂ ಕೂಡ ಕಾರಣವಾಗುತ್ತೆ. ಸ್ನೇಹಿತರೆ, ಬಿಸ್ಮಿಲ್ಲಾ ನಗರ, ಜಯನಗರವೂ ಕೂಡ ಹಾಗೆ. ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಬಿಸ್ಮಿಲ್ಲಾ ನಗರದಲ್ಲಿ ಮಳೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು. ನಿವಾಸಿಗಳಂತರೂ ಪರದಾಟ ಪಡ್ತಾ ಇದ್ದಾರೆ. ಮನೆಯೊಳಗೆ ನುಗ್ತಾ ಇರತಕ್ಕಂಥ ಪ್ಲಾಸ್ಟಿಕ್ ಕಸಗಳು, ಹಾವುಗಳು, ಉಪ್ಪಟೆಗಳು ಇವೆಲ್ಲವನ್ನು ನೋಡಿ ಜನರು ಕೂಡ ಭೀತಿಗೊಳಗಾಗ್ಬಿಟ್ಟಿದ್ದಾರೆ. ಧಾರಾಕಾರ ಮಳೆಯಿಂದಾಗಿನ ಸಾಹಿ ಲೇಔಟ್ ಅಂತೂ ದ್ವೀಪದಂತಾಗಿಬಿಟ್ಟಿದೆ. ಇಲ್ಲಿನ ಮನೆಗಳ ನೆಲ ಮಾಡಿ ಅರ್ಧ ಮುಳುಗಿ ಹೋಗಿಬಿಟ್ಟಿದೆ. ಜನರು ಮನೆಗಳಿಂದ ಹೊರ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಸಹಜವಾಗಿ 1-2 ತಿಂಗಳು ಬೇಕು. ಮತ್ತಿನ್ನೊಂದು 6 ತಿಂಗಳು ಕಳೆದ್ರೆ ಮತ್ತೆ ಅದೇ ರೀತಿಯಾದಂಥ ಮತ್ತೆ ಪುನರುತ್ಥಾನ ಅಂತಾರಲ್ಲ, ಹಾಗೆ ಅದೇ ರೀತಿಯಾದಂಥ ಮಳೆ ಇದೇ ಪುನರಾವರ್ತನೆ ಆಗ್ತಾ ಇರುತ್ತೆ. ಇದು ಕಂಪ್ಲೀಟ್ ಸೊಲ್ಯೂಷನ್ ಅನ್ನೋದು ಸಿಗೋದೇ ಇಲ್ಲ. ಯಾವ ಸರ್ಕಾರಗಳು ಬರಲಿ ಇದೇ ರೀತಿಯಾದಂಥ ಸಮಸ್ಯೆಗಳು. ಇನ್ನು ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ MNC ಕಂಪನಿಗಳು ಇರ್ತಕ್ಕಂಥ MNC ಕಂಪನಿಗಳ ಕಚೇರಿಗಳನ್ನು ಹೊಂದಿರತಕ್ಕಂಥ ಮಾನ್ಯತಾ ಟೆಕ್ ಪಾರ್ಕ್ ಕೂಡ ಇದರಿಂದ ಹೊರತಾಗಿಲ್ಲ. ಮಾನ್ಯತಾ ಟೆಕ್ ಪಾರ್ಕ್ ಮತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಮೊಣಕಾಲಿನವರೆಗೂ ಕೂಡ ನೀರು ತುಂಬಿಕೊಂಡು ಪ್ರಯಾಣಿಕರು ಕೂಡ ಕಷ್ಟಪಡುವಂಥ ಪರಿಸ್ಥಿತಿ. ಇನ್ನು ನಗರದ ರಸ್ತೆಗಳು ಎಲ್ಲ ಕಡೆ ಈಗಾಗಲೇ ಎಲ್ಲ ರಸ್ತೆಗಳಲ್ಲೂ ಕೂಡ ಗುಂಡಿಗಳು ಕಾಣಸಿಗ್ತಾ ಇರುತ್ತೆ. ಅಲ್ಲಿ ನೀರು ನಿಂತೋದ್ರಿಂದ ಇದು ಸರಿಯಾದ ಸಮರ್ಪಕ ರಸ್ತೆ ಅಂತೇಳಿ ಮುಂದೆ ಹೋಗ್ಬಿಟ್ರೆ ಗುಂಡಿಗಳಲ್ಲಿ ಸಿಕ್ಕಾಳ್ತಕ್ಕಂಥ ಆ ವೀಲ್ಗಳು, ಇದರಿಂದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ದೀರ್ಘ ಸಂಚಾರ ದಟ್ಟಣೆ, ಟ್ರಾಫಿಕ್ ಜಾಮ್ ಉಂಟಾಗಿ ಮನೆ ಸೇರಿಕೊಳ್ಳೋದೇ ಹರಸಾಹಸವಾಗಿಬಿಟ್ಟಿದೆ. ಇನ್ನೊಂದು ಕಡೆ ಈಗ ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಎಲ್ಲ ಹಾಳಾಗಿ ಹೋಗ್ತಾ ಇರೋದು. ಲಕ್ಷ ತೆಗೆದುಕೊಂಡಿದ್ದಂಥ ಕಾರುಗಳು, ಸಾಲ ಮಾಡಿ ಖರೀದಿ ಮಾಡಿದಂಥ ಬೈಕ್ಗಳು, ಹೀಗೆಲ್ಲವೂ ಕೂಡ ಹಾಳಾಗ್ತಾ ಇವೆ. ಜನರು ಒಟ್ಟಾರೆಯಾಗಿ ಸರ್ಕಾರಕ್ಕೆ ಹಿಡಿ ಶಾಪವನ್ನಂತರೂ ಆಗ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ಇದೀಗ ಇಡೀ ಬೆಂಗಳೂರಿನ ಜನರಿಗೆ ಎದೆ ನಡುಗುವಂತೆ ಮಾಡ್ತಾ ಇರೋದು. ಯಾಕೆಂದರೆ ಮುಂದಿನ ಕೆಲವು ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ, ಮಳೆ ಬರುತ್ತೆ ಅಂತ. ಇದು ಇನ್ನಷ್ಟು ಭೀಕರವಾಗಿ ಬರುತ್ತಾ ಅನ್ನೋ ಒಂದು ಆತಂಕ ಕೂಡ ಜನರಲ್ಲಿ ಎದುರಾಗ್ತಾ ಇದೆ. ಈ ನಡುವೆ ಇನ್ನು ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಈಗಿರ್ತಕ್ಕಂಥ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಇನ್ನು 3 ಅಥವಾ 5 ಪಾಲಿಕೆಗಳನ್ನು ಮಾಡ್ತೀವಿ ಅಂತ. ಅದೊಂದು 3 ಪಾಲಿಕೆಗಳಾದರೂ ಕೂಡ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ. ಸ್ನೇಹಿತರ, ಸಮನ್ವಯದ ಕೊರತೆ ಉಂಟಾಗುತ್ತೆ. ಇದು ಹಲವು ಸಮಸ್ಯೆಗಳಿಗೆ ದಾರಿ ಮಾಡಿಕೊಳ್ಳುತ್ತೆ ಅಂತ ನಾನು ಊಹಿಸ್ತಾ ಇದ್ದೀನಿ. ಒಂದು ಕಡೆ ಬೆಂಗಳೂರಿನ ಜನತೆಯ ಮೇಲೆ ಇನ್ನಷ್ಟು ಟ್ಯಾಕ್ಸ್ ಕೂಡ ಹೊರೆ ಬೀಳುತ್ತೆ ಅನ್ನೋದು ಫಿಕ್ಸ್ ಅನ್ನೋದು ಸಹಜವಾಗಿ ನಾವು ಗೆಸ್ ಮಾಡಬಹುದು. ಯಾಕೆ ಸಮನ್ವಯತೆಯ ಕೊರತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಬೆಂಗಳೂರು ಆಡಳಿತದಲ್ಲಿ 8 ವಲಯಗಳನ್ನು ಮಾಡಲಾಗಿದೆ. ಈ 8 ವಲಯಗಳ ನಡುವೆಯೇ ಬಹಳಷ್ಟು ಕೊರತೆಗಳಿದ್ದಾವೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸರಿಯಾದಂಥ ಕೆಲಸಗಳು ಸರಿಯಾದಂಥ ಸಮಯಕ್ಕೆ ಆಗ್ತಾ ಇಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಹೆಸರಲ್ಲಿ 3 ಪಾಲಿಕೆ ಆದರೆ ಅದರ ಅಧ್ಯಕ್ಷತೆ ಮುಖ್ಯಮಂತ್ರಿ ಬರ್ತಾರಾದರೂ ಕೂಡ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಗೊಂದಲದ ವಾತಾವರಣ ಅಂತೂ ನಿರ್ಮಾಣವಾಗುತ್ತೆ. ಆ ಪಾಲಿಕೆಗಳ ನಡುವಿನ ಗೊಂದಲದ ವಾತಾವರಣವೇ ಜನಸಾಮಾನ್ಯರು ಅದರಿಂದ ಸಮಸ್ಯೆಗಳನ್ನು ಹೆದರಿಸುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಸಹಜವಾಗಿ ಅದನ್ನು ನೀವು ಆರಂಭದಲ್ಲೇ ಗೆಸ್ ಮಾಡ್ಬೋದು. ಯಾವುದೇ ಬೇರೆ ಬೇರೆ ವಿಭಿನ್ನ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಅದೊಂಥರ ಮಿನಿ ರಾಜ್ಯ ಸರ್ಕಾರದಂಥ ಗೊಂದಲಕ್ಕೆ ಸೃಷ್ಟಿ ಮಾಡಿಕೊಡುತ್ತೆ, ಎಡೆ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಸಹಜವಾಗಿ ಊಹಿಸಬಹುದು. ಅದಕ್ಕೋಸ್ಕರವಾಗಿ ಇದನ್ನು BJP ವಿರೋಧಿಸ್ತಾ ಬರ್ತಾ ಇರೋದು. ಆದರೂ ಕೂಡ ಅದನ್ನು 3 ಪಾಲಿಕೆಗಳನ್ನು ಮತ್ತೆ ಮಾಡ್ತೀವಿ ಅನ್ನೋ ರೀತಿಯಾಗಿಯೂ ಕೂಡ ಸರ್ಕಾರ ಹೆಜ್ಜೆ ಇಡ್ತಾ ಇರೋದು. ಏನೇ ಇರಲಿ, ಒಟ್ಟಾರೆಯಾಗಿ ಈಗ ಸದ್ಯದ ಪರಿಸ್ಥಿತಿಯ ಪರಿಹಾರ ಯಾವಾಗಲೂ ಕೂಡ ಮಳೆ ಬರುವ ಮುಂಚೆ ಆಗಬೇಕಿತ್ತು, ಅದು ಆಗ್ತಾ ಇಲ್ಲ. ಸರ್ಕಾರವನ್ನು ದೂರೋದಷ್ಟೇ ನಮಗೆ ಉಳಿದಿರ್ತಕ್ಕಂಥ ಕೊನೆಯ ಆಪ್ಷನ್ ಅಂತ ಹೇಳ್ಬೋದಷ್ಟೇ. ನಮ್ಮ ಜನ ಎಚ್ಚೆತ್ಕೊಳ್ಬೇಕು. ಸರ್ಕಾರಗಳನ್ನು ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಜೊತೆಗೆ ಪ್ರಶ್ನೆ ಮಾಡುವ ಗುಣವನ್ನು ಬೆಳೆಸ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.